ಪಿತೃಪಕ್ಷ ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕು. ಯಾವಾಗ ಬರುತ್ತೆ ಅನ್ನತಕ್ಕಂಥ ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಇವತ್ತಿನ ದಿವಸ ಅಂದರೆ ಭಾದ್ರಪದ ಮಾಸದಕ್ಕೆ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅಂತೇಳಿ ಹೇಳತಕ್ಕಂಥದ್ದು. ಇವತ್ತಿನ ದಿವಸ ಅಂದರೆ ಪಾಡ್ಯ, ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಾಡ್ಯದಿಂದ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗಿನ 15 ದಿನಗಳಿಗೆ ಪಿತೃಪಕ್ಷ ಅಥವಾ ಅಪರ ಪಕ್ಷ ಅಥವಾ ಮಹಾಲಯ ಪಕ್ಷ ಅಂತೇಳಿ ಕರೀತಾರೆ. ಇದು ಕೆಲವೊಂದು ಸಮಯದಲ್ಲಿ ಹುಣ್ಣಿಮೆಯಿಂದಲೇ ಆಚರಣೆಯನ್ನು ಮಾಡತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೆಲವೊಂದು ಪಕ್ಷದಲ್ಲಿ 16 ದಿವಸ ಬರುತ್ತೆ, ಕೆಲವೊಂದು ವರ್ಷದಲ್ಲಿ 15 ದಿವಸ ಬರುತ್ತೆ. ಆದ್ದರಿಂದ ಅಮಾವಾಸ್ಯೆಯವರೆಗಿನ ಒಂದು 15 ದಿವಸದ ಆಚರಣೆ ಏನಿದೆ ಇದಕ್ಕೆ ಪಿತೃಪಕ್ಷ ಅಂಥೇಳಿ ಹೇಳ್ತಕ್ಕಂಥದ್ದು. ಈ ಪಿತೃಪಕ್ಷದ ಮಹತ್ವವೇನು? ಈ ಪಿತೃಪಕ್ಷಕ್ಕೆ ಯಾಕೆ ಪಿತೃಪಕ್ಷ ಅಂತೇಳಿ ಶುಕ್ಲಪಕ್ಷ ಕೃಷ್ಣ ಪಕ್ಷ ಅಂತ ಕರಿಬೋದಲ್ಲ. ಕೃಷ್ಣ ಪಕ್ಷ ಅಂಥೇಳಿ ನಾವಕ್ಕೆ ಕರೆಯಲ್ಲ, ಪಿತೃಪಕ್ಷವೇ ಅಂತೇಳಿ ಕರಿತಕ್ಕಂಥದ್ದು. ಇನ್ನೆಲ್ಲ ಪಕ್ಷಗಳಲ್ಲಿಯೂ ಕೂಡ ಎಲ್ಲ ಮಾಸಗಳಲ್ಲಿ ದೇವತಾ ಆರಾಧನೆಗೆ ವಿಶೇಷವಾದಂತಹ ಪ್ರಶಸ್ತಿ ಇರುತ್ತೆ. ಒಂದು ಕಾರ್ತೀಕ ಮಾಸದಲ್ಲಿ ಶಿವನ ಪೂಜೆಯನ್ನು ಮಾಡತಕ್ಕಂಥದ್ದು, ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಪಾರಮ್ಯತೆಯನ್ನು ಸಾರತಕ್ಕಂತಹ ಮಾಸ ಅದು. ಜೊತೆಯಲ್ಲಿ ನವರಾತ್ರಿಯಲ್ಲಿ ಆಶ್ವಯುಜ ಮಾಸದಲ್ಲಿ ದೇವಿಯ ಆರಾಧನೆ, ಶ್ರೀರಾಮನ ಪೂಜೆಯನ್ನು ಮಾಡತಕ್ಕಂಥದ್ದು, ಚೈತ್ರ ಮಾಸದಲ್ಲಿ ವಸಂತ ನವರಾತ್ರಿ. ಹೀಗೆ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ವಿಶೇಷವಾಗಿ ಆಯಾ ದೇವತೆಗಳ ಉಪಾಸನೆ ಆರಾಧನೆಯನ್ನು ಮಾಡತಕ್ಕಂಥದ್ದು.